ನಗರದ ಬೋಳಮಾನದೊಡ್ಡಿ ರಸ್ತೆಯಲ್ಲಿ ಬರುವ ಆಶೀರ್ವಾದ ನಗರದಲ್ಲಿ 3 ತಿಂಗಳೊಳಗೆ ಅವರವರ ನಿವೇಶನ ಮಾಲೀಕರಿಗೆ ನಿವೇಶನ ಹಿಂತಿರುಗಿಸುವಂತೆ ನ್ಯಾಯಾಲಯ ಆದೇಶಿಸಿದೆ ಎಂದು ನ್ಯಾಯವಾದಿಗಳಾದ ಸಿಎಸ್ ರಸ್ತಾಪುರು ಹೇಳಿದರು. ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರದ ಆಶೀರ್ವಾದ ನಗರ ಲೇಔಟ್ನಲ್ಲಿ 108 ನಿವೇಶನಗಳು ಮಾರಾಟಗೊಂಡಿದ್ದವು. ಇವರಲ್ಲಿ 24 ಜನ ನ್ಯಾಯಾಲಯಕ್ಕೆ ನಿರ್ದೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು. 18 ನಿವೇಶನದಾರರ ಪ್ರಕರಣದಲ್ಲಿ ನ್ಯಾಯಾಲಯ ಪರಿಶೀಲಿಸಿ ಮಹತ್ವದ ತೀರ್ಪು ನೀಡಿದೆ. ನಿವೇಶನ ಮಾಲೀಕರಿಗೆ ಮುಂದಿನ 3 ತಿಂಗಳಲ್ಲಿ ಅವರವರ ನಿವೇಶನ ಹಿಂತಿರುಗಿಸುವಂತೆ ಆದೇಶಿಸಲಾಗಿದೆ. ನ್ಯಾಯಾಲಯದ ತೀರ್ಪಿನ ಅನ್ವಯ 14 ಜನರ ನಿವೇಶನಗಳಲ್ಲಿ ಮನೆಗಳಿದ್ದರೂ ಅವುಗಳನ್ನು ಕೆಲ ತೆರವುಗೊಳಿಸಿ ಸಂಬಂಧಪಟ್ಟ ನಿವೇಶನದಾರರಿಗೆ ಈ ನಿವೇಶನ ನೀಡುವಂತೆ ನ್ಯಾಯಾಲಯ ತೀರ್ಪು ನೀಡಿದೆ. ಉಳಿದ 7 ಜನ ಅರ್ಜಿದಾರರು ಇದೇ ಆಧಾರದ ಮೇಲೆ ನ್ಯಾಯಾಲಯ ತೀರ್ಪು ನೀಡುವ ನಿರೀಕ್ಷೆಗಳಿವೆ. ಮುಂದಿನ 3 ತಿಂಗಳಲ್ಲಿ ಮಾಲೀಕರಿಗೆ ನಿವೇಶನ ಹಿಂತಿರುಗಿಸುವ ಪ್ರಕ್ರಿಯೆ ಕೈಗೊಳ್ಳದಿದ್ದರೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಲು ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಲಾಯಿತು. So he cannot dispute that the ownership of the property. The question ಏನಪ್ಪಾ ಅಂದ್ರೆ ಯಾರು ಮೊದಲು ಪರ್ಚೇಸ್ ಮಾಡಿದವರು ಅವರಿಗೆ ಹಾಕಿದಾರ. ನಾನು ಒಮ್ಮೆ ಸೇಲ್ ಡೀಡ್ ಮಾಡಿಕೊಟ್ಟೆ, ನಾನು ಹಾಕಿ ಹೋಗ್ಬಿಡ್ತು. ಸೊ ನಾನು ಇನ್ನೊಬ್ಬರಿಗೆ ಸೇಲ್ ಡೀಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಕೋರ್ಟ್ನವ್ರು ಹೇಳ್ತಾರೆ, ದೇ ಫಸ್ಟ್ person who sells the property, second time he creates the nuisance in the society. ಆಮೇಲೆ ಅವನು ಡಿಫೀಟ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಅವನು ಮಾಡ್ತಾನೆ. ಸೊ ಅದಕ್ಕೆ ನಾವು ಕಿವಿಗೆ ಹೋಗಬಾರ್ದು. ದ ಕೋರ್ಟ್ ಶುಡ್ ನಾಟ್ ಎಂಟರ್ಟೈನ್. ಜಜ್ಮೆಂಟ್ ನಾವು ಬಂದರೆ ಅದನ್ನೇ ರಿಫ್ಲೆಕ್ಟ್ ಮಾಡಿದ್ದಾರೆ. ದೇರ್ ಆರ್ ಸೋ ಮೆನಿ ಜಜ್ಮೆಂಟ್ಸ್ ಆಫ್ ದಿ ಡೆಪಾರ್ಟ್. ಈಗ ಇದರೊಳಗೆ ಸೆಕೆಂಡ್ ಪರ್ಸನ್ ಅವ್ರಿಗೆ ಹಕ್ಕಿಲ್ಲ, ಏನು ಮಾಡಿದ್ರು, ಆಮೇಲೆ ಮುಟೇಷನ್ ಬೇಕಾ ಬೇಡ. ಅಫ್ಕೋರ್ಸ್ ನಾವು ಈಗ ಸೇಲ್ ಮಾಡಿ ವಾಟ್ ಈಸ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಸೇಲ್ ಈಸ್ ದಿ ಮೇಜರ್ ಥಿಂಗ್. ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತಂದ್ರೆ ಸೇಲ್ ಡೀಡ್ ಅಷ್ಟೇ. ನೀವು ಮುಟೇಷನ್ ಮಾಡಿಸ್ಕೊಳ್ತಿರೋ ಬಿಡ್ತಿರೋ ದಟ್ ಇಸ್ ಡಿಫರೆಂಟ್ ಆಸ್ಪೆಕ್ಟ್. ದಟ್ ಇಸ್ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಅಂತಾರೆ. ನೀವು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂತ ಯು ಆರ್ ದಿ ಓನರ್, ವೆದರ್ ಯು ಹ್ಯಾವ್ ವಾಟ್ ಮುಟೇಟೆಡ್ ಯುವರ್ ಪ್ರಾಪರ್ಟಿ ಐದರ್ ಇನ್ ದ ಮುನ್ಸಿಪಾಲಿಟಿ ಆರ್ ಇನ್ ದ ರೆವಿನ್ಯೂ ರಿಕಾರ್ಡ್ಸ್. ಇಟ್ ಡಸಂಟ್ ಮ್ಯಾಟರ್. ಅದು ಏನೂ ಸಂಬಂಧ ಬರೋದಿಲ್ಲ. ಅಂಡರ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಒಳಗೆ ನೀವು ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೀವಿ. ಸೊ the owner has been transferred his ownership to the purchaser. This is a very, very simple matter. But instead, of course, we have to convince the judge. How far you best convince the judge? ಅಂದ್ರೆ ಇವಾಗ ಏನು ಅಷ್ಟು ಇದು ಮಾಡಿಲ್ಲ. ಅವ್ರು ಡಿಫೆನ್ಸೇ ತಗೊಂಡಿದ್ರಿ. ನಿಮ್ಗೆ ಹೇಳ್ಬೇಕಂದ್ರೆ ನಾನು ತಗೊಂಡಿನಿ, ಡೆವಲಪ್ಮೆಂಟ್ ಮಾಡೀನಿ. ಅದೇ ನೀವು ಓನರ್ ಅಲ್ಲೇ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ? ನೀವು ಓನರೇ ಅಲ್ಲ. ನೋ ಓನರ್ಶಿಪ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್. ಓನರ್ ಹೇಳ್ತೀನಿ, registration document in the registration office is a notice to the public in general. Courts ಏನಾಗ್ತದೆ, ಸಬ್ ರಿಜಿಸ್ಟರ್ ಆಫೀಸ್ ನಿಮ್ಮ ಹೆಸರು ಮೇಲೆ ಇದು ಮಾಡಿ, ಇಟ್ ಈಸ್ ನಾಲೆಜ್ ಟು ದಿ ಪರ್ಸನ್ಸ್ ಆಲ್ ಟು ದಿ ವರ್ಲ್ಡ್. ಎಲ್ಲರಿಗೂ ಅದು ನೋಟಿಸ್ ಅಂತಾರೆ. ಸೊ ವೆನ್ ದೇರ್ ಇಸ್ ದಿ ನೋಟಿಸ್, then you are not supposed to purchase it. What good efforts you have made to purchase the property? ಏನು ಟ್ರೈ ಮಾಡಿದ್ದೀರಾ ನೀವು? ಕೋರ್ಟಿಗೆ ಹೋದ್ಮೇಲೆ ನ್ಯಾಯಾಲಯಕ್ಕೆ obtain the injunction not to alienate the property. Defendant court not to alienate the property ಅಂತ ಹೇಳಿ ಅದನ್ನ ಅವ್ರು ಚಾಲೆಂಜ್ ಮಾಡಿದ್ರು ಸಿವಿಲ್ ಜಡ್ಜ್ ಕೋರ್ಟ್ನಲ್ಲಿ. ನಾನು ಇಲ್ಲದ ಹೊರಗಡೆ ಅದೇ ನಾನು ಬಿಟ್ಟು ಅವರನ್ನು ಮಾಡಬೇಕು. ಸೊ ವಿ ಚಾಲೆಂಜ್ ಇನ್ ದ ಹೈಕೋರ್ಟ್. ನಾವೇನು ಕೇಳಿದ್ವಿ? ಇಂಜಂಕ್ಷನ್ ಕೇಳಿದ್ವಿ. ಹೈಕೋರ್ಟ್ ಈಸ್ ಗ್ರಾಂಟೆಡ್ ದ ಇಂಜಂಕ್ಷನ್ ನಾಟ್ ಟು ಅಲಿನೇಟ್. ಸ್ಟಿಲ್ ಹಿ ಅಲಿನೇಟೆಡ್ ದಿ ಪ್ರಾಪರ್ಟಿ. ನಮ್ಮ ಇವ್ರು ಹೇಳಿದ್ರು, ಸರ್ ಈಗ ಮಾಡಿನಂತ ಅವರೇ ಸಾಕ್ಷಿ ಒಳಗೆ ಹೇಳ್ತಾನೆ, ನಾವು ಯಾಕೆ ಅವನ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ತಗೋಬಾರ್ದು? ಟೇಕಿಂಗ್ ಟುಡೇಸ್ ನೋಟಿಸ್ ಆಸ್ ಹಿ ಅಡ್ಮಿಟೆಡ್ ದಟ್ ಹಿ ಸೋಲ್ಡ್ ದಿ ಪ್ರಾಪರ್ಟಿ. ನಾನಂದ್ರೆ ಇದು ಮತ್ತೆ ಜಗಳ ಬೆಳೆಸ್ಕೊಂಡು ಹೋಗಬಾರ್ದು. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ, ಡೆಫಿನೆಟ್ ಆಗ್ತದೆ. ಬಟ್ ನಮಗೇನು ಬೇಕಾಗಿತ್ತು ಪ್ರಾಕ್ಟಿಕಲಿ ವಿ ವಾಂಟೆಡ್ ದಿ ಪ್ಲಾಟ್ ಯು ಸ್ಟಾಪ್ ದಿ ಯುವರ್ ಲಿಟಿಗೇಷನ್ ಹಿಯರ್. ಬ್ಯಾಡ, ಅದನ್ನೆಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ನೀವು ಹೈಕೋರ್ಟಿಗೆ ಹೋಗೋದು ಬೇಡ ಬೇಕು. Sir, rulings, there are rulings in execution. After section 54 of the Transfer of Property Act prohibits anything happens during the dependency of issue or all wire transactions. ಯಾರು ಕನ್ಸಿಡರ್ ಮಾಡಿ ಎಕ್ಸಿಕ್ಯೂಷನ್ ಡಿಸ್ಮೆಂಟು. ನಾನು 1976-78 ಒಳಗೆ ಸೋಮಾರಪೇಟೆ ಒಳಗೆ ಇನ್ಸ್ಪೆಕ್ಟರ್ ನಮ್ಮ ಬಸವರಾಜ ಡಿ ಸುರೇಶ್ವರ ಅದರ್ ಸೈಡ್ ಆಗ್ತೀವಿ. ಸೊ ಡಿಗ್ರಿ ಆಯಿತು. ಡಿಗ್ರಿ ಆಗಿ ಅದಕ್ಕೆ ಎಕ್ಸಿಕ್ಯೂಷನ್ ಮಾಡ್ತೀವಿ. ಮೀನ್ ವಾಯಲ್ಲಿ
He constructed the compound wall, borewell, permission ತಗೊಂಡು ಎನ್ಕ್ರೋಚ್ಮೆಂಟ್ ಮಾಡಿದ್ದು ಕಟ್ಟಿಸ್ಬಿಟ್ಟಿದ್ದ. ಅವಾಗ ಎಸ್ ಪಿ ಮಜ್ಜಿಗೆ ಅವರಿದ್ರು, ಎಸ್ ಪಿ ಮಜ್ಜಿಗೆ ಹೈಕೋರ್ಟ್ ಜಡ್ಜ್ ಆಗಿರಲ್ಲ ಅವರು ಹಿ ವಾಸ್ ಹಿಯರ್ ಆಸ್ ಎ ಮುನ್ಸಿ. ಅವಾಗ ಹೇಳಿದ್ರೆ ಏನ್ರಿ ಅಂತಂದರೆ ನಾನು ಸಮನ್ಸ್ ಒಳಗೆ ನಾನು ಕಳಿಸಿದ್ರೆ ಇದು ಎಕ್ಸಿಕ್ಯೂಷನ್ಗೆ ಅವರು ಮನೆ ಕಟ್ಟಿದ್ದಲ್ಲ ಇರೋದಕ್ಕೆ ಕಂಪೌಂಡ್ ಕಟ್ಟಿದ್ದಲ್ಲ ಅಂತ. ಈ ಸಂದರ್ಭದಲ್ಲಿ ಬಾಲಾಜಿ, ಶ್ರೀದೇವಿ, ಹುಸೇನಪ್ಪ ಭಂಡಾರಿ, ಓಂಕಾರ್ ಸೇರಿದಂತೆ ಇತರರಿದ್ದರು.